ಕೊಲಲೆ ಪಾಂಡುಕುಮಾರನವು ಕೊಲಲೆ ತೆನಬಿದೆ ಸಖಿಸು ದಿನಬಿದೆ ಜಿಗ್ ಚಾ ಜಿಗಿ ಜಿಗಿ ಚಾ ಜಿಗ್ ಚಾ ಜಿಗಿ ಜಿಗಿ ಚಾ ಓಹೋ ಎಲ್ಲ ನನ್ನ ಸಿರಿಗೆರೆ ಭಕ್ತಾದಿಗಳಿಗೆ ಅಪ್ಪ ಅವ್ರ ಪಾದಿಗೆ ನಮಸ್ಕಾರ ಹೇಳ್ತಾ ಶರಣು ಶರಣು. ಏನಿಲ್ಲ ಅದೇ ಅವರು ನಮ್ಮ ಚಂದ್ರಣ್ಣ ಬಂದವರೇ, ಮುಖ್ಯಮಂತ್ರಿ ಚಂದ್ರು ಅವರು ಏನೋ ಕೇಳ್ತವ್ರೆ. ಅಂದಾಗೆ ಮಿಲ್ಟ್ರಿ ಏನ್ ಬೇಕು ಲೇ ಮೀಸೆ ಗುಂಡಕ್ತೀನು? ಅಯ್ಯೋ ನನಗೇನು ಗೊತ್ತಿಲ್ಲ ಕಣ್ಣ, ನಾನು ಇನ್ನೂ ಚಿಕ್ಕ ಹುಡುಗ. ಏನೋ ನೀನು ಕೇಳ್ತಾ ಇದೀಯ ಅಂತ ಒಂದು ಸ್ವಲ್ಪ ಶಿವ ಫೋ. ಲೇ ಮೀಸೆ ಆ ನಾಟಿ ಕೋಳಿ ಹೆಂಗೋ? ಯಾವ ನಾಟಿ ಕೋಳಿ ಅಣ್ಣ? ಥೂ, ಸ್ವಲ್ಪನೂ ರಸಿಕತನೇ ಇಲ್ಲ. ಈಗ ಬಂದೋಯ್ತಲೋ ನಾಟಿ ಕೋಳಿ ಹೆಂಗೋ? ಹೆಂಗೆ ಏನು ಅಂತ ನಮ್ಮ ತಾಯಿ ಸತ್ಯವಾಗ್ಲೂ ಗೊತ್ತಿಲ್ಲ ಕಣ್ಣ. ನಾಳೆ ಅವ್ರ ಗಂಡ ಸಿಗಡಿ ಸಿದ್ಧ ರಿಲೀಸ್ ಆಗಿ ಬರ್ತಾರೆ, 4 ಆಫ್ ಮಾಡ್ರ್ ಮಾಡವನೆ. ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಬಿಡೋಣ. ಅಯ್ಯೋ ಬೇಡ ಬಿಡು, ಯಾಕೆ ಬೇಕು? ಏಯ್ ನಾಟಿ ಕೋಳಿ ಬೇಕು ನೋಡಿ, ನಾಟಿ ಕೋಳಿ ತೇನೆ ಬಂದ್ ಬಾಸ್. ಏನು ಅನ್ಕೊಂಬಿಟ್ಟಿದೀಯಾ? ಹೆಂಗೆ ಪಂಚು ಅಣ್ಣ ಹೊಟ್ಟೋಗ್ಬಿಟ್ಟವ್ರೆ. ಅಣ್ಣ ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾ ಮುಚ್ಚಳ ತೆಗಿಯೋದು ಮಾತ್ರ ಬರಿಬೇಡ ಕಣ್ಣ. ನಮ್ಮ ಟೆನ್ನಿಸ್ ಕೃಷ್ಣ ಬರ್ತವನೆ. ಕೃಷ್ಣ, ಟೆನ್ನಿಸ್ ಕೃಷ್ಣ, ಆಯ್ ಆಯ್ ಆಯ್. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕ್ಕ. ಮಾರಮ್ಮನ್ ಡಿಸ್ಕೋ ದೊಡ್ಡಣ್ಣ, ಚಂಬಲ್ಲಿರ ಪಾಯಸ ಕುಡಿ ದೊಡ್ಡಣ್ಣ. ಅಲ್ಲಲ್ಲಿ ಮನೆಗೆ ಬಂದರೆ 1 ಲೋಟ ನೀರು ಕೊಡಲ್ಲ, ಪಾಯಸ ಕೊಡ್ತಾ ಇದ್ದಾರೆ. ಬಲೇ ರುಚಿಕರವಾಗಿದೆ ಕಣೋ ಪಾಯಸ. ನೀನು ಯಾಕೋ ಕುಡಿಲಿಲ್ಲ ಟೆನಿಸ್ ಕೃಷ್ಣ? ಏನಿಲ್ಲ ಕಣಣ್ಣ, ಸಿರಿಗೆರೆಗೆ ಹೋಗಿದ್ನ, ತರಳು ಬಾಳು ಹುಣ್ಣಿಮೆ ಜಾತ್ರೆ ಮಹೋತ್ಸವ ನೋಡಿದ್ನ. ಭಕ್ತಿ ಭಾವ ಪರವಶದಲ್ಲಿ ಮಿಂದೆದ್ದು ಬರ್ತಾ ಇರಬೇಕಾದ್ರೆ ಯಾರೋ ಅಂಕಲ್ಲು ಪಾಯಸ ಕುಡೀರಿ ಅಂತ ನನ್ನ ಚೊಂಬಗೆ ಹಾಕಿದ್ರು ಕಣಣ್ಣ. ಕುಡಿಯೋಣ ಅಂತ ಕೆಳಗಿಟ್ರೆ ಒಂದು ನಾಯಿ ಬಂದು ನೆಕ್ಬಿಡ್ತು ಕಣಣ್ಣ. ವೇಸ್ಟ್ ಆಗುತ್ತೆ ಅಂತ ನಿಮಗೆ ಕೊಟ್ಟೆ, ಟೇಸ್ಟ್ ಆಗಿದೆ. ಥೂ ಅವ್ವೇಕರ ಮಗನೇ, ನಾಯಿ ಕೆಡಿಸಿರೋ ಪಾಯಸ ಕೊಟ್ಬಿಟ್ಟ. ಇದೇ ಚೊಂಬಲ್ಲಿ ಹೊಡೆದಾದ್ರೆ ತಲೆ ಎಗರೋಗ್ಬಿಡ್ಬೇಕು ನೋಡು. ದೊಡ್ಡಣ್ಣ ನಿನ್ನ ಹತ್ರಲ್ಲ ಆದರೂ ಹೊಡಿ, ಚೊಂಬಲ್ ಮಾತ್ರ ಹೊಡಿಬೇಡ ದೊಡ್ಡಣ್ಣ. ಯಾಕೋ ಕೃಷ್ಣ, ದಿನ ಬೆಳಿಗ್ಗೆ ಶೌಚಕ್ಕೆ ಹೋದ್ರೆ ಅದರಲ್ಲೇ ನೀರು ತಗೊಂಡು ಹೋಗೋದು ಭಾಳ ಕಷ್ಟ. ಇದು ಯಾಕೆ ಹೇಳ್ತೀನಿ ಅಂದರೆ, ಕೆಲವರು ಕ್ಲೀನ್ನೆಸ್ಸೇ ಇರಲ್ಲ, ಎಲ್ಲೋಗ್ಲಿ ಎಲ್ಲ ತಿಂದುಬಿಡ್ತಾರೆ ತಗೊಂಡು. ನಮ್ಮ ಶೂಟಿಂಗ್ನಲ್ಲಿ ಅದಕ್ಕೆ ಎಲ್ಲಿ ಬಂದು ಕೈ ಹಾಕ್ತಾರೆ ಅಂತ, ಈ ಹಣ್ಣು ಹಂಪ್ಲ ಇರೋ ಸೀನ್ ಬಂದರೆ ಒಂದು ಎಲ್ಲರನ್ನೂ ನೋಡ್ರಪ್ಪ, ಹಣ್ಣು ಸ್ವೀಟಿಗೆಲ್ಲ ಕೆಮಿಕಲ್ ಆಗ್ತಾ ಇದೀವಿ ಅಂತ ಯಾವುದೋ ಒಂದು ಸ್ಪ್ರೇ ಹೊಡೆದು ಬಿಡ್ತಾರೆ, ಸೊಳ್ಳೆ ಔಷಧಿನೋ ಜಿರ್ಗಿಣಿದೋ. ಯಾರೂ ಮುಟ್ಟಲ್ಲ. ಕೆಲವರು ಮಿಠಾಯಿ ತಗೊಳಕ್ಕೆ ಹೋಗ್ತಾರೆ, ಮಿಠಾಯಿನ ಎಷ್ಟು KG, ಅರ್ಧ KG ಅಲ್ಲೇ ತಿನ್ಕೊಂಡ್ಬಿಡ್ತಾರೆ. ಕಡಲೆಕಾಯಿ ತಗೊಳಕ್ಕೆ ಹೋಗ್ತಾರೆ, ತಗೊಳ್ಳೋದು 10 ರೂಪಾಯಿ, ಕಡಲೆಕಾಯಿ 5 ರೂಪಾಯಿಂದ ಅವರೇ ತಿನ್ಕೊಂಡ್ಬಿಡ್ತಾರೆ. ಅದಕ್ಕೆ ಮುಟ್ಟಿ ತಿನ್ಕೊಂಬೇಡಿ. ಯಾಕಂದ್ರೆ ಹಿಂಗೆ ಒಬ್ಬನಿಗೆ ಅಭ್ಯಾಸ ಇತ್ತು. ಒಂದು ಮನೆಗೆ ಹೋದ್ವಿ, ಬಿಸ್ಕೆಟ್ ಇತ್ತು, ಮನೆಯವ್ರಿಲ್ಲ ಅಂದರೆ ನನಗೆ ಹೊಟ್ಟೆ ತೆಗೆದ್ರು ಗಬ ಗಬನ್ ತಿನ್ಬಿಟ್ಟ. ಅವ್ರ ಮನೆ ನಾಯಿ ಒಂದೇ ಸಮ ಬೊಗಳ್ತಾ ಇದೆ. ಯಾಕೆ ಅಂದರೆ ಪಾಪ ಅವ್ರ ನಾಯಿ ಬಿಸ್ಕೆಟ್ ಇಟ್ಟಿದ್ರು ಅಲ್ಲಿ. ನೋಡೋದು ಬೇಡವೆ? ಈ ಥರ ಆಗತ್ವೆ? ಇರಲಿ. ಹಾಗೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಇನ್ನೂ ಕಾರ್ಯಕ್ರಮಗಳಿರೋದ್ರಿಂದ ಒಂದು 4-5 ಜನ ಹಿರಿಯ ನಟರ ಧ್ವನಿಗಳು ನಿಮ್ಮ ಮುಂದೆ. ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೆ ಹೇಳೋದು, ನಮಗೆ ಯಾವತ್ತೂ ಅಷ್ಟೇ, ನಿಮಗೆ ಗೊತ್ತಿರಬೇಕು, ನಾವೇನೇ ಮಾಡಿದ್ರೆ ಆಡಂಬರದ ಜೀವನ ಮಾಡ್ತೀವಿ. 4 ತಿಳಿ ಹೇಳಿ ಬುದ್ಧಿ ಹೇಳೋರಂದ್ರೆ ನಮ್ಮ ಧರ್ಮಾಧೀಶರು, ಮಠಾಧೀಶರು. ಇವತ್ತಿಂಥ ದಾಸೋಹದ ಜೊತೆಗೆ ನಮಗೆ ನೀರು ಬೇಕು, ಅನ್ನ ಬೇಕು, ವಿದ್ಯೆ ಬೇಕು ಅಂತ ಕೇಳೋ ಸ್ವಾಮೀಜಿಗಳು ಇಂಥವ್ರು ಇರೋದ್ರಿಂದಲೇ ನಾವೆಲ್ಲ ಚೆನ್ನಾಗಿರೋದು. ಆದ್ದರಿಂದ ನಿಮ್ಮೆಲ್ಲರ ಚಪ್ಪಾಳೆ ನಮಗೆಲ್ಲ ಶ್ರೀಗಳ ಪಾದಾರವಿಂದ. ಯಾವ ನಾವು ಸೈಡಲ್ಲಿ ಮಾತಾಡೋನು? ಆಯ್ತು ಬರ್ತೀನಿ ಇರಪ್ಪ. ಅವನು ಹೇಳ್ತಾವನೆ, ನಿಮ್ಮ ಕುಚುಕು ಗೆಳೆಯ ವಿಷ್ಣುವರ್ಧನ್ ಅವ್ರು ಕಳಿಸಿ ಅಂತ. ಬರ್ಬೇಕಾ ಬೇಡವಾ? ವಿಷ್ಣುವರ್ಧನ್ ಬರ್ಬೇಕಾ ಬೇಡವಾ? ಲೇ ಮುತ್ತ ಬಾರ್ಲ, ನನ್ನ ಕುಚುಕು ಗೆಳೆಯ ಎಲ್ಲ ಕರೀತಾವ್ರೆ. ಬರ್ತೀನಿ, ನಮಸ್ಕಾರ. ಈಗ ನಿಮ್ಮ ಮುಂದೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇದು ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಾನು ಹೇಳ್ತಾ ಇದ್ದೆ, ಈ ಕೈ ಕನ್ನಡಿಗರ ಆಸ್ತಿ.
5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ಲಿಮರು ಹೊಡೆದ್ರೆ ಎದುರಾಳು ಎದ್ದು ಬಂದದ್ದು ಚರಿತ್ರೆ ಇಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್. ನಾವು ತೆರೆ ಮೇಲೆ ಹೀರೋಗಳಷ್ಟೇ, ಆದ್ರೆ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯ್ತಾನಲ್ಲ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡ್ತಾನಲ್ಲ ರೈತ, ಅವನು ನಮ್ಮ ನಿಜವಾದ ಹೀರೋ. ಅಷ್ಟೇ ಯಾಕೆ, ನಮ್ಮನ್ನೆಲ್ಲ ಕಾಪಾಡುವಂತ ಈ ಧರ್ಮಾಧೀಶರು ನಮ್ಮ ನಿಜವಾದ ಹೀರೋ. ಎದೆ ತಟ್ಕೊಂಡೇಳಿ, ನಿಮ್ಮ ನಿಜವಾದ ಹೀರೋ ಮತ್ತೊಮ್ಮೆ ಕೇಳಿದ್ರೆ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಅವರೇ ನಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಇವ್ರಿಗೆ ಹೌಲ ಹೌಲ. ಹಾಗೇನೆ ನಮ್ಮ ಹಿರಿಯ ನಟ ಶಂಕರ್ ನಾಗ್ ಅವರ ಒಂದು ಧ್ವನಿ. ಶಂಕರ್ ನಾಗ್, ಗೀತಾಂಜಲಿ ಆಲೂಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು, ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಬಂದವರು ನಾವು. ಎಲ್ಲರೂ ಕೇಳ್ತಾರೆ, ಶಂಕರ್ ನಾಗ್ ಅವರೇ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ. ನಾನು ಹೇಳೋದಿಷ್ಟೇ, ನೀವು ಬೆಂಗಳೂರಾಗಲಿ ಮತ್ತೊಂದು ಕಡೆ ಆಗಲಿ ನಿಮ್ಮ ಶಂಕರ್ ನಾಗ್ ಸ್ಮಾರಕ ಹುಡುಕ್ಬೇಡಿ. ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನ ಮುಂದೆನ ನನಗೋಸ್ಕರ ಇಷ್ಟು ಜಾಗ ಕೊಟ್ಟೊಂದು ಫೋಟೋ ಹಾಕಿರ್ತಾರಲ್ಲ ಆಟೋದಲ್ಲಿ, ಅದೇ ನನ್ನ ದೊಡ್ಡ ಸ್ಮಾರಕ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲಾ. ಹಾಗೇನೆ ವರ್ನಟ ಪದ್ಮಭೂಷಣ ಗಾನ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಬಹಳ ಅಂದ. ನಾವು ಯಾವ ಜನ್ಮದ ಪುಣ್ಯವೋ, ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತ ಆ ಸಂಸ್ಕೃತಿ, ಯಾವುದು ನಮ್ಮ ದೈವ ಪರಂಪರೆ, ಮಠಗಳ ಪರಂಪರೆ, ಇವೆಲ್ಲವೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ಅಲ್ವೇ? ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲಿ ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ನಾನು ಹೇಳ್ತಾ ಇದ್ದೆ ಅಭಿಮಾನಿ ದೇವರುಗಳು ಅಂತ. ಈ ಅಭಿಮಾನಿ ದೇವರುಗಳು ನಮ್ಮ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ. ನಾವು ದೇವ್ರ ಕೆಲಸ ಮಾಡಿಲ್ಲ, ನಟನೆ ಮಾಡಿದ್ದೀವಿ ಅಷ್ಟೇ. ಆದ್ರಿಂದ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಅಭಿಮಾನಿ ದೇವರುಗಳೇ ಶರಣು ಶರಣಾರ್ಥಿ. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ. ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ನೀವೆಲ್ಲ ನಮ್ಮವರು, ಒಡಿರಿ ಒಂದು ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆಯನ್ನು ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಇದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಹಾಗೆ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ. ಶಿವರಾಜ್ ಕುಮಾರ್ ಅವರು ಈಗ ತಾನೇ ಕ್ಯಾನ್ಸರ್ನ ಗೆದ್ದು ಬಂದಿದ್ದಾರೆ. ಪಾಪ ಅವ್ರು ಇನ್ನೂ 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಅವರ ಒಂದು ಧ್ವನಿ. ಅಪ್ಪಾಜಿ ಅವ್ರು ಯಾರು ಹೇಳೋದು ಅಭಿಮನ್ಯರು 100%. ಯಾಕಂದ್ರೆ ಇಂಥ ಕಾರ್ಯಕ್ರಮ ಬಂದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದ್ಯಾವುದೇ ಒಂದು ಬಂದರೂ ಕೂಡ ಅಪ್ಪು ನೆನೆಸ್ಕೊಂಡಾಗ ನನಗೊಂದು ಸಾಂಗ್ ಜ್ಞಾಪಕ ಬರುತ್ತೆ. ಅದ್ಯಾವುದಪ್ಪ ಅಂದ್ರೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಇದು ನಾನು ಹೇಳಿದ್ರಲ್ಲ, ನೀವೇ ಹೇಳಿರೋದು. ಎಲ್ಲರಿಗೂ ಶುಭವಾಗಲಿ. ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ರಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ನಮ್ಮ ಉಪೇಂದ್ರ ಅವರ ಒಂದು ಧ್ವನಿ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಈ ಕಡೆ ಸ್ವಲ್ಪ ಎಲ್ಲ ಕೇಳ್ತಾ ಇದ್ದಾರೆ. ನಿಮ್ಗೋಸ್ಕರ ಹೊಸಬರದೊಂದೆರಡು ಡೈಲಾಗ್. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವತ್ತು ತಿಳ್ಕೊಳ್ಳಿ, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ದೇಕ ಅಂತ ಪ್ರೂವ್ ಆಗೋ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಇವತ್ತು ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವ, ಶ್ರೀಗಳ ಮಾತು ಕೇಳಬೇಕು, ಒಳ್ಳೊಳ್ಳೆ ಸ್ಟೇಜ್ ಪ್ರೋಗ್ರಾಮ್ಸ್ ಇದೆ ಅಂತ ಬಂದಿದ್ದೀರಲ್ಲ, ಇದು ನಿಮ್ಗಳ ನಿಜವಾದ ಲವ್ ಪ್ರೀತಿ. ಓಕೆನಾ? ಅದನ್ನ ಬಿಟ್ಟು ಒಂದು ಹುಡುಗ ಹುಡುಗಿ ಪಾರ್ಕಲ್ಲಿ ಕುತ್ಕೊಂಡ್ರೆ ಅದು ಲವ್ ಅಲ್ಲ, ಬೇರೆ. ಅದನ್ನೇ ರಕ್ತ ಕಣ್ಣೀರು ಶೈಲಿ ಹೇಳ್ತೀನಿ ಕೇಳಿ. ಐ ಲೈಕ್ ಇಟ್ ಕಾಂತ, ಲೈಕ್ ಇಟ್. ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಟ್ಟೆ ಎಲ್ಲ ಜನತೆನ ಕಾಂತ. ನನ್ನ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ, ಇಷ್ಟು ಮ್ಯಾನ್ ಕಟ್ಕೊಂಡು ಅವಳು ಕಡೆವರೆಗೆ ಇಟ್ಕೊಂಡು ಅಳಿರೋವರೆಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರೋ ಹತ್ರ ಬರಲ್ಲ ಕಾಂತ. ಕಾಂತ, ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು. ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ ಕೇಳ್ತಾ ಇದ್ದಾರೆ. ಡಿ ಬಾಸ್ ಅವ್ರದ್ದು. ಒಂಚೂರು ಮಾನಿಟರ್ ವಾಲ್ಯೂಮ್. ಹಲೋ ಹಲೋ.
ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಿ ಚಿನ್ನ, ಒಂದೊಂದು ನಿಮಿಷ ಅಮ್ಮ. ನಿಮ್ ಪ್ರೀತಿ ಅಭಿಮಾನಕ್ಕೆ ದಾಸ ಯಾವತ್ತಿದ್ರು ಕಾಸ. ಒಂದೊಂದು ಮಾತು ಹೇಳ್ತಾ ಇದ್ದೀನಿ, ಯಾವತ್ತಷ್ಟು ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಹೆಣ್ಮಕ್ಳು ಹಾಕೊಳ್ಳೋ ಅರ್ಶಿನ ಕುಂಕುಮನೆ ಬಾಟ ಮಾಡ್ಕೊಂಡಿದೀವಿ, ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮೊಲ್ಲಾಜಿಲ್ದನು ಕೊಡಿತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಮ್ಮ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ, ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ. ಬಿಗ್ ಬಾಸ್ ಸೀಸನ್ 11. ಹುಚ್ಚ ವೆಂಕಟ್ ಮತ್ತು ವರ್ತೂರು ಸಂತೋಷ್ ಅವರೇ, ನೀವು ನಿಮ್ಮ ತಂದೆ ಬಗ್ಗೆ ಹೇಳಿ. ನಮ್ಮಪ್ಪ ಕೋಟ್ಯಾಧಿಪತಿ, ಅರ್ಥ ಆಯ್ತಾ? ನಿಮ್ಮಪ್ಪ ಕೋಟ್ಯಾಧಿಪತಿ ಆದರೂ ಮದುವೆ ಆಗಿಲ್ಲ, ಯಾಕೆ? ನಾನೇ 10 ರೂಪಾಯಿ 20 ರೂಪಾಯಿ ಕಷ್ಟಪಡ್ತಾ ಇದ್ದೀನಿ. ಬೇಡಪ್ಪ, ಮದುವೆ ಸಮಸ್ಯೆನೇ ಬೇಡ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಅವ್ರು ಆ ಕಡೆ ಎಕ್ಸಿಟ್ ಆದ್ರು. ವರ್ತೂರು ಸಂತೋಷ್ ಅಂತ ಕಂಟೆಸ್ಟೆಂಟ್. ವರ್ತೂರು ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ನಾನು ನಮ್ಮ ಅಪ್ಪನ ಹುಟ್ಟಿರೋದಣ್ಣ. ನಮ್ಮ ಅಪ್ಪನ ಕೊಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಣ್ಣ. ದಯವಿಟ್ಟು ಒಂದು ಅರ್ಥ ಮಾಡಗ್ರಿ. ಜಾತ್ರಾ ಮಹೋತ್ಸವ ಒಳ್ಳೇದಾಗ್ತೈತ್ರಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಕ್ಕ. ಹಳ್ಳಿ ಮಕ್ಕಳು ರೈತರ ಮಕ್ಕಳು ಅಂತ ಹೆಣ್ಣು ಕೊಡದೆ ನೀವು ಇರಬೇಡ್ರಿ. ವರ್ಷದೊಳಗೆ ಮಕ್ಕಳು ಕೊಡ್ತಾರೆ ನೋಡ್ರಿ ಅವರು. ನೀವು ಬರೀ ಸಾಫ್ಟ್ವೇರ್ ಅಂದರೆ ಅವರು ಕೆಲವರು ಡೈವರ್ಸ್ ಕೊಡೋರು ಅವ್ರ. ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ರೈತರೇನು ಸುಮ್ಮನೆ ಅಲ್ಲ, ಕೋಟ್ಯಾಧಿಪತಿಗಳು ಅವರು. ಏನ್ರಣ್ಣ, ಕರೆಕ್ಟಾ? ಆಯ್ತು, ಬರ್ತೀನಣ್ಣ. ಹಳ್ಳಿ ಮಕ್ಕಳು ರೈತರ ಮಕ್ಕಳು ಹೆಣ್ಣು ಕೊಡಿ ಅಂತಂತ ವರ್ತೂರು ಸಂತೋಷ್ಗೆ ಒಂದು ಚಪ್ಪಾಳೆ ತಟ್ಟಿ ಥ್ಯಾಂಕ್ ಯು. ಹಾಗೇನೆ